कार्पण्यदोषोपहतस्वभावः पृच्छामि त्वां धर्मसम्मूढचेताः यच्छ्रेयः स्यान्निश्चितं ब्रूहि तन्मे शिष्यस्तेऽहं शाधि मां त्वां प्रपन्नम्. ದೈನ್ಯವೆಂಬ ದೋಷದಿಂದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯ ಯಾವುದು ಈ ಸಂದರ್ಭದಲ್ಲಿ ಎಂಬ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಧರ್ಮ ಯಾವುದು ಎಂಬ ತಳಮಳದಲ್ಲಿ ಇದ್ದೇನೆ. ಮೂಢನಂತಾಗಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು ಕೃಷ್ಣ. ನಾನೀಗ ನಿನ್ನ ಶಿಷ್ಯ, ನಿನಗೆ ಶರಣು ಬಂದಿದ್ದೇನೆ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು ಎಂದು ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದಾನೆ. ಜಿಜ್ಞಾಸೆ ಕಾಡಿದಾಗ ಯೋಗ್ಯ ಗುರುವಿನ ಮೊರೆ ಹೋಗುವುದೇ ಸರಿಯಾದ ಉಪಾಯ ಎಂದು ವೇದ ಉಪನಿಷತ್ತುಗಳು ಸಾರಿವೆ. ಅದೇ ಮಾರ್ಗವನ್ನು ಇದೀಗ ಅರ್ಜುನ ಅನುಸರಿಸುತ್ತಿದ್ದಾನೆ. ಸಖನಾದ ಕೃಷ್ಣನಲ್ಲಿಯೇ ಸಮರ್ಥ ಗುರುವನ್ನು ಕಂಡುಕೊಂಡು ಆತನಿಗೇ ಅರ್ಜುನ ಶರಣಾಗುತ್ತಿದ್ದಾನೆ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ದುಃಖವನ್ನು ದೂರೀಕರಿಸಲು ನನಗೆ ಯಾವ ಮಾರ್ಗವೂ ಕಾಣುತ್ತಿಲ್ಲ ಕೃಷ್ಣ. ನನ್ನ ಈಗಿನ ಪರಿಸ್ಥಿತಿ ಹೇಗಿದೆ ಎಂದರೆ, ಭೂಮಿಯಲ್ಲಿ ಅತ್ಯಂತ ಸಮೃದ್ಧವಾದ ಸರಿಸಾಟಿ ಇಲ್ಲದ ರಾಜ್ಯವನ್ನು ನಾವು ಗೆದ್ದುಕೊಂಡರೂ, ಅಷ್ಟೇ ಏಕೆ ಸ್ವತಃ ದೇವತೆಗಳ ಸ್ವರ್ಗದ ಅಧಿಪತ್ಯವೇ ನಮಗೆ ದೊರಕಿದರೂ ನಾನು ಈ ಸುಖದಿಂದ ಮುಕ್ತನಾಗಲಾರೆ. ಆದ್ದರಿಂದ ನನ್ನನ್ನು ಈ ದುಃಖದಿಂದ ಪಾರು ಮಾಡು ಎಂದು ಶ್ರೀಕೃಷ್ಣನಲ್ಲಿ ಮೊರೆಯಿಡುತ್ತಿದ್ದಾನೆ ಅರ್ಜುನ. कार्पण्यदोषोपहतस्वभावः पृच्छामि त्वां धर्मसम्मूढचेताः यच्छ्रेयः स्यान्निश्चितं ब्रूहि तन्मे शिष्यस्तेऽहं शाधि मां त्वां प्रपन्नम्. नहि प्रपश्यामि ममापनुद्यात् यच्चोकमुच्चोषणमिन्द्रियाणाम् अवाप्य भूमावसपत्नमृद्धं राज्यं सुराणामपि चाधिपत्यम्.